ಪರಿಶಿಷ್ಟ ಜಾತಿಯ ಹಾಗೂ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರವನ್ನು ಕೊಡುವ ಮುಖಾಂತರ ಮೂಲ ತುಳಿತಕ್ಕೊಳಗಾದಂಥ ಜಾತಿಗಳನ್ನು ಸಡಿಲುಗೊಳಿಸುವಂಥ ಮೇಲೆ ರೆಕ್ಕೆ ಪುಕ್ಕಗಳನ್ನು ಕಟ್ ಮಾಡಿದ್ರೆ ಗೊತ್ತಾಗ್ತದೆ. ಇನ್ನು ರೂಟ ಮುಖಾಂತರ ಏನು ಅವರ ಬೇರೆ ಮುಖಾಂತರ ಕಟ್ ಮಾಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಅನ್ನುವಂಥ ಒಳಮರ್ಮವನ್ನು ಇಟ್ಟುಕೊಂಡು ಹುನ್ನಾರ ಇಟ್ಟುಕೊಂಡು ಈ ಥರ ಕೊಟ್ಟೆ ಜಾತಿ ಪ್ರಮಾಣ ಪತ್ರವನ್ನು ನೀಡುವ ಮುಖಾಂತರ ಮೂಲ ತುಳಿತಕ್ಕೊಳಗಂತ ಸಮಾಜಗಳಿಗೆ ಅನ್ಯಾಯ ಎಸಗುತ್ತಾ ಇದ್ದಾರೆ. ಅಂತ ತಹಶೀಲ್ದಾರ್ ವಿರುದ್ಧ ಇವತ್ತಿನ ಯುವ ಕ್ರಾಂತಿ ಕರ್ನಾಟಕ ಹಾಗೂ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟ ನವಲಗುಂದ ತಹಶೀಲ್ದಾರ್ ಆವರಣದಲ್ಲಿ ತಹಶೀಲ್ದಾರ್ ವಿರುದ್ಧ ಹಾಗೂ ಕಂದಾಯ ನಿರೀಕ್ಷಕರ ವಿರುದ್ಧ ಮತ್ತು ಆ ಗ್ರಾಮ ಲೆಕ್ಕಿಗರ ವಿರುದ್ಧ ಹೋರಾಟಕ್ಕಿಳಿದಿದೆ. ಆದ ಕಾರಣ ಇವತ್ತಿನ ನಾವೇನು ಅಮರಗೋಳ ಗ್ರಾಮದ ಕಿಳ್ಳಿಕ್ಯಾತ ಸಮಾಜದ ವ್ಯಕ್ತಿಗಳು ಸಿಳ್ಳಿಕ್ಯಾತ ಎಂದು ತಗೊಂಡಿದೆ, ಅದರ ಸಂಪೂರ್ಣ ಮಾಹಿತಿಯನ್ನ ಅವರು ಜವಾಬ್ದಾರಿತವಾಗಿ ಮಾಡಬೇಕಾದ ಕೆಲಸವನ್ನ ಇವತ್ತು ನಮ್ಮ ಸಂಘಟಕರು ಮಾಡಿ ಅದನ್ನ ಅವರಿಗೆ ಒಪ್ಪಿಸಿದ್ರು ಸಹ ಅದನ್ನ ಗಮನಕ್ಕೆ ತೆಗೆದುಕೊಳ್ಳಲಾರದೆ, ಗಣನೀಯವಾಗಿ ತೆಗೆದುಕೊಳ್ಳಲಾರದೆ ಇವತ್ತು ಬುಡಾಪೆ ಉತ್ತರವನ್ನು ಕೊಡುವಂತ ನಮ್ಮ ಹೋರಾಟಗಾರರಿಗೆ ಲೆಕ್ಕ ಇಲ್ಲದಂತೆ ಮಾಡುತ್ತಿದ್ದಾರೆ. ಮತ್ತು ಆ ವಿಷಯವನ್ನ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳುವ ಮುಖಾಂತರ ಪೋಸ್ಟ್ಪೋನ್ ಮಾಡ್ಕೊಳ್ಳುವ ಮಟ್ಟ ಇಲ್ಲಿ ಮಟ್ಟ ಇವತ್ತು ಸುಮಾರು ಒಂದು ತಿಂಗಳ ಹಿಂದೆ ನಾವು ಕೊಟ್ಟಿದ್ವಿ. ಇವತ್ತಿನವರೆಗೂ ಯಾವುದೇ ರೀತಿಯ ಕ್ರಮ ಜರುಗಿಸಲಾಗಿಲ್ಲ. ಆದ ಕಾರಣ ಇವತ್ತು ಸಾಂಕೇತಿಕ ಧರಣಿ ಇಟ್ಟುಕೊಂಡಿದ್ದೇವೆ. ತಹಸೀಲ್ದಾರ್ ಬರೋವರೆಗೂ ಹೋರಾಟ, ಅವ್ರು ಬಂದ ನಂತರ AC DC ಜೊತೆಗೆ ಬಂದು ಖುದ್ದಾಗಿ ಪರಿಶೀಲನೆ ಮಾಡಿ ಆ ಕಾಗದ ಪತ್ರಗಳನ್ನ ಏನು ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನ ಒದಗಿಸಿದ್ದಾರೆ ಅವನ್ನ ವಿಡ್ರಾಲ್ ಮಾಡಿಕೊಂಡು ಅಲ್ಲಿ ತಗೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಕಾನೂನು ಏನು ಶಿಕ್ಷೆ ಮಾಡಿ ಅದಾದ ನಂತರ ಇಲ್ಲಿ RI ಮತ್ತು ವಿಲೇಜ್ ಅಕೌಂಟೆಂಟ್ ಮತ್ತು ಅದನ್ನ ಅನುಮೋದನೆ ನೀಡಿರ್ತಕ್ಕಂಥ ಯಾರು ಸೀರಸ್ದಾರ್ ಇರ್ತಾರಲ್ಲ ಅಂತವ್ರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಆಗುವವರೆಗೂ ನಮ್ಮ ಹೋರಾಟ ಇದ್ದೇ ಇರ್ತದೆ. ಇವತ್ತು ಸಾಂಕೇತಿಕವಾಗಿರೋದ್ರಿಂದ ತಹಸೀಲ್ದಾರ್ ಅಥವಾ AC ಸಾಹೇಬರು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸ್ತಾರೆ, ಅಲ್ಲಿವರೆಗೂ ಈ ಹೋರಾಟ ಇರ್ತದೆ. ಮುಂದಿನ ದಿನಮಾನ ಗಡುವು ಕೊಟ್ಟಿದ್ದೀವಿ, ಅಷ್ಟರೊಳಗೆ ಆಗದೆ ಹೋದ ಕಾರಣ ಮುಂದಿನ ನಿರಂತರ ಧರಣಿ ಹೋರಾಟ ಇರ್ತದೆ ನಮ್ಮೆಲ್ಲರ ಹೋರಾಟಗಾರ ಬಂಧುಗಳದು. ಹಾಗಾಗಿ ಇಲ್ಲಿ ಮೂಲ ತುಳಿತಕ್ಕೊಳಗಾದ ಸಮಾಜಗಳಿಗೆ ಇವತ್ತಿನವರೆಗೂ ನ್ಯಾಯ ಸಿಕ್ಕಿಲ್ಲ. ಅದಾಗಿಯೂ ಸಹ ಇನ್ನಿತರೆ ಸಮಾಜಗಳನ್ನ ತಂದು ಇಲ್ಲಿ ಸೇರಿಸಿ ಇಲ್ಲಿ ಏನು ಹೇಳು ಹೆಣ್ಣು ಬೆಳೀತಕ್ಕಂಥ ಸಮಾಜಗಳಿತ್ತು ಅದನ್ನೇ ಮೂಲ ಮತ್ತು ಮಾಡ್ಕೊಳ್ಬೇಕು, ಅವರಿಗೆ ಯಾವುದೇ ರೀತಿಯ ಅವಕಾಶಗಳು ಸಿಗಬಾರದು ಮತ್ತು ಆ ವರ್ಗ ಮೇಲೆ ಏಳಬಾರದು ಅನ್ನುವ ಹುನ್ನಾರವನ್ನು ಇಟ್ಟುಕೊಂಡು ಇತರೆ ಜಾತಿಗಳನ್ನ ಸೇರಿಸುವ ಮುಖಾಂತರ ಈ ಸಮಾಜಗಳನ್ನ ಬುಡಮೇಲು ಮಾಡುವಂತ ಕೃತ್ಯ ಮಾನ್ಯ ತಹಸೀಲ್ದಾರ್ ಮುಖಾಂತರ ಆಗ್ತಾ ಇದೆ. ನಮ್ಮ ನವಲಗುಂದದಲ್ಲಿ ಅಷ್ಟೇ ಅಲ್ಲದೆ ರಾಜ್ಯಾದ್ಯಂತ ಇದೇ ರೀತಿಯ ಕೃತ್ಯಗಳನ್ನು ಎಸಗ್ತಾ ಇದ್ದಾರೆ. ಇದಕ್ಕೆ ದಯಮಾಡಿ ಈ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳೋದೇನೆಂದ್ರೆ, ತಾವು ದಲಿತ ಏನು ಪರವಾಗಿ ಇರುವಂತಹ CM ಆಗಿರೋದ್ರಿಂದ ಈ ವಿಷಯವನ್ನ ಗಣನೀಯವಾಗಿ ತಗೊಂಡು ಇದರ ಬಗ್ಗೆ ಅತಿ ಕಠಿಣವಾದಂತ ಶಿಕ್ಷೆಯನ್ನ ಕೊಡುವಂತ ಕೆಲಸ ತಮ್ಮಿಂದ ಆಗಬೇಕು. ಮತ್ತೆ ಇದಕ್ಕೊಂದು ತಂಡವನ್ನ ರಚನೆ ಮಾಡಿ ಮತ್ತೊಂದು ಸಾರಿ ಜಾತಿ ಸಮೀಕ್ಷೆ ಮಾಡಿ ಯಾವ ಜಾತಿ ಯಾವ ಪಂಗಡಕ್ಕೆ ಸೇರ್ತದೆ ಅನ್ನೋ ಒಂದು ಅರಿವು ನಮ್ಮ ತಹಸೀಲ್ದಾರ್ಗೆ ಇಲ್ಲ. ಅದಾದ ಕಾರಣ ನಮಗೆ ಇಲ್ಲಿ ಕಿಳ್ಳಿಕ್ಯಾತರಿಗೆ ಸಿಳ್ಳಿಕ್ಯಾತರ ಕೊಡೋ ಮುಖಾಂತರ ಅಲ್ಲಿರ್ತಕ್ಕಂಥ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ತಾವು ಏನು ದಲಿತ ಪ್ರಮುಖರ ಮುಖಂಡರ ಒತ್ತಾಯದಿಂದ ತಮಗೆ ಮನವಿ ಏನಂತಂದ್ರೆ, ದಲಿತ ಪರವಾಗಿ ಇರ್ತಕ್ಕಂಥ ಸರ್ಕಾರ ಅಂತ ಹೇಳಿ ಇವತ್ತೆಲ್ಲ ರಾಜ್ಯಾದ್ಯಂತ ಘೋಷಣೆಗಳು ಏನು ಮುಳುಗ್ತಾ ಇದೆ. ಹಾಗಾಗಿ ತಮ್ಮಲ್ಲಿ ಮನವಿ, ಇದಕ್ಕೆ ಕಠಿಣ ಒಂದು ಕ್ರಮ ಜರುಗಿಸುವಂತ ವಿಷಯ ನಡಿಬೇಕು. ಒಂದೇ ಜಾಗದಲ್ಲಿ ಅಲ್ಲದೆ ಇಡೀ ರಾಜ್ಯಾದ್ಯಂತ ಏನು ನಮ್ಮ ಹೋರಾಟಗಾರರು ಹೋರಾಟ ನಡೆಸ್ತಾ ಇದ್ದಾರೆ, ಇದರ ಪರವಾಗಿ ಇದ್ದಾರೆ. ನೀವು ಅದ್ರ ಪರವಾಗಿ ಇರ್ತೀವಿ ಅಂತ ಭಾವಿಸ್ತಾ ನಮ್ಮ ಮಾತುಗಳನ್ನು ಮುಗಿಸ್ತೇನೆ.